ಹಲೋ, ಹಾಯ್, ನಮಸ್ತೆ. ನಮ್ಮ ಕುಂದಾಪುರ ಕೈ ರುಚಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಸುಜಾತ ಶೆಟ್ಟಿ. ಇವತ್ತು ನಾನು ಒಂದು ರುಚಿ ಹುಳಿ ಉಪ್ಪು ಖಾರ ಆಗಿರುವ ಮಾವಿನಕಾಯಿ ಚಿತ್ರಾನ್ನ ಮಾಡಿ ತೋರಿಸ್ತೀನಿ. ಮದುವೆ ಮನೆ ಥರ ಬರುತ್ತೆ. ಮದುವೆ ಮನೆಯಲ್ಲಿ ಮಾಡ್ತಾರಲ್ವ, ಎಲೆ ತಲೆಗೆ ಸ್ವಲ್ಪ ಹಾಕ್ತಾರೆ, ಅದೇ ಥರ ಟೇಸ್ಟ್ ಬರುತ್ತೆ. ಈ ಥರ ಮಸಾಲ ಹುರಿದು ಮಾಡಿ ಹಸಿಮೆಣಸಿನ್ಕಾಯಿ ಅದೆಲ್ಲ ಹಾಕಿದರೆ ಈ ಥರ ಟೇಸ್ಟ್ ಬರಲ್ಲ. ಆ ಥರನೂ ಮಾಡ್ತಾರೆ. ನಾನು ಈ ಥರ ಮಾಡಿ ತೋರಿಸ್ತಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನಾನು ಇವಾಗ 2 ಹುಳಿಯು ಮಾವಿನಕಾಯಿ 2 ತೊಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಸಿಪ್ಪೆ ತಗೊಂಡು ಇವಾಗ ಒಂದೇ ಸಾಕಾಗುತ್ತೆ. ಈ 4 ಜನಗಾದರೆ 2 ಬೇಕಾಗುತ್ತೆ. ಈಗ ಇಬ್ಬರೇ ಇರೋದರಿಂದ ಈಗ ಒಂದೇ ಒಂದು ಮಾವಿನಕಾಯಿನ ತುರಿದ್ಬಿಟ್ಟು ಮಾಡ್ತಾಯಿದ್ದೀನಿ. ಸಿಪ್ಪೆ ತೆಗೆದು ಈ ಥರ ತರಿಯಾಗಿ ತುರಿದು ಇಟ್ಕೊತೀನಿ. ಮಾವಿನಕಾಯಿ ಚಿತ್ರಾನ್ನ ಯಾರಿಗಿಷ್ಟ ಇಲ್ಲ ಹೇಳಿ? ಒಂದು ಸತಿ ತಿಂದರೆ ಇನ್ನೊಂದು ಸತಿ ತಿನ್ನಬೇಕು ಅನಿಸುತ್ತೆ. ಆದರೆ ಉಪ್ಪು ಹುಳಿ ಖಾರ ಸ್ವಲ್ಪ ಸ್ವೀಟು ಬೆಲ್ಲನೂ ಸಹ ಸ್ವಲ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನಿಮಗೆ ಇಷ್ಟ ಆದರೆ ನೀವು ಕೂಡ ಮಾಡಿ. ಇಲ್ಲ ಅಂದರೆ ನಾ ಮಾಡಿರುವ ರೆಸಿಪಿ ಹೇಗಿದೆ ಅಂತ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್. ಇನ್ನೂ ನನ್ನ ಚಾನಲಿಗೆ ನೋಡ್ತಿದ್ದವ್ರು ಫಸ್ಟ್ ಟೈಮ್ ಆದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಬೆಲ್ ಬಟನ್ ಒತ್ತಿ, ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಹಾಗೆ ಒಂದು ಲೈಕು ಕಮೆಂಟ್ಸ್ ಹಾಕಿ ನಮ್ಮ ಕುಂದಾಪುರ ಕೈ ರುಚಿ ಸಪೋರ್ಟ್ ಮಾಡ್ತಾಯಿರಿ. ಇವಾಗ ಆಯಿತು, ಎಲ್ಲ ತುರಿಬಿಟ್ಟು ಒಂದು ಚಿಕ್ಕ ಕಪ್ಪಿಗೆ ಹಾಕ್ಕೊಂಡ್ಬಿಡ್ತೀನಿ. ಈ ತುರಿನ ಕಪ್ಪಲ್ಲೇ ಇಟ್ಕೊಂಡ್ಬಿಡ್ತೀನಿ. ಮುಂದೆ ನೋಡ್ತಾ ಇರಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಒಂದು ಚಿಕ್ಕದು ಒಂದು ತವ ಇಟ್ಕೊಂಡಿದ್ದೀನಿ, ಐರನ್ ತವಾದು. ಅದರಲ್ಲಿ ನಾನು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 2 ಬ್ಯಾಡಗಿ ಮೆಣಸಿನ್ಕಾಯಿ, ಬೇಕಾದ್ರೆ ಖಾರ ಜಾಸ್ತಿ ಆದರೆ ಗುಂಟೂರು ಹಾಕೋಬೋದು, 2 ಪೀಸ್ ಮಾಡಿ ಹೀಗೆ ಹಾಕಿ ಫ್ರೈ ಮಾಡ್ತೀನಿ. ಒಬ್ಬೊಬ್ಬರು ಹಸಿನೇ ಹಾಕಿ ರುಬ್ತಾರೆ. ನಾನು ಈ ಥರ ಯಾಕೆ ಮಾಡ್ತೀನಿ ಅಂದರೆ ಮಸಾಲೆಲ್ಲ ಹುರ್ಬಿಟ್ಟು ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಒಂದು ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಸಾಸಿವೆ, ಇದನ್ನು ಕೂಡ ಸಣ್ಣ ಉರಿಯಲ್ಲಿ ಸ್ಟವ್ ಆಫ್ ಮಾಡಿಬಿಡಿ. ಹಾಗೆ ಇದರಲ್ಲೇ ಈಗ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಹೀಗೆ ಇದರಲ್ಲೇ ಇದು ಫ್ರೈ ಆಗ್ತಾ ಇದೆ. ಹಾಗೆ ಸೈಡಿಗೆ ಇಟ್ಕೊತೀನಿ ತಣ್ಣಗಾಗೋ ತನಕ. ಆಮೇಲೆ ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಹಾಗೆ ಬಿಸಿ ಆಗ್ತಾ ಇದೆ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ 2 ಶೇಂಗಾ ಬೀಜ. ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು, ನಾನು ಸ್ವಲ್ಪ ಹಾಕಿದ್ದೀನಿ. ಹಾಗೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಹಾಗೆ ಫ್ರೈ ಆಗ್ತಾ ಇರುವಾಗ ಕರಿಬೇವಿನ ಹೆಸಳನ್ನು ಈ ಥರ ಕೈಯಿಂದ ಪೀಸ್ ಮಾಡಿ ಹಾಕಿದರೆ ಅದು ಇದ್ರ ಜೊತೆಗೆ ಹೋಗುತ್ತೆ. ಕರಿಬೇವು ಒಂದು ಆಯುರ್ವೇದಿಕ ವಸ್ತು, ಮನೆ ಮದ್ದು ಅದು. ಅದೆಲ್ಲ ಫ್ರೈ ಆಗಿದೆ. ಇವಾಗ ತುರಿದಿಟ್ಟುಕೊಂಡಿರುವ ಮಾವಿನಕಾಯಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ 10 ನಿಮಿಷ ಬಾಡಿಸ್ತೀನಿ. ಹೀಗೆ 10 ನಿಮಿಷ ಬಾಡಿ ಮಾವಿನಕಾಯಿ ಎಲ್ಲ ಬೆಂದು ಒಂಥರ ಗ್ರೇವಿ ಥರ ಆಗುತ್ತೆ ಅದು. ಹಾಗೆ ಅದಕ್ಕೆ ಅದು ತಣ್ಣಗಾಗಿದೆ. ಇವಾಗ ಮಸಾಲ ಇದನ್ನು ಪುಡಿ ಮಾಡ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಸೋಡಾ ಹಾಕ್ಕೊಂಡಿದ್ದೀನಿ. ಅದು ಹೇಳೋಕ್ಕೆ ಹಸಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಅದು ಹೇಳೋಕ್ಕೆ ಮರ್ತೋಯ್ತು. ಇದನ್ನು ಸಹ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೀನಿ. ತರಿಯಾಗಿ ಮಾಡ್ತೀನಿ, ತುಂಬ ನೈಸಾಗಿ ಬರೋದೇನು ಬೇಡ. ಅದು ಹಾಗೆ ಇಟ್ಕೊಂಡು ಇವಾಗ ಇದು ನೋಡಿ ಗೋಲ್ಡನ್ ಕಲರ್ ಬಂದಿದೆ. ಗ್ರೀನ್ ಇರೋ ಮಾವಿನಕಾಯಿ ಹೋಗಿ ಪೇಸ್ಟ್ ಥರ ಆಗಿದೆ ಅದು. ಈಗ ಏನು ಮಾಡ್ತೀನಿ ಅಂದರೆ, ನಾನು ರುಬ್ಕೊಂಡು ಬಂದಿದ್ನಲ್ಲ ತರಿಯಾಗಿ ತೆಂಗಿನಕಾಯಿ, ಒಣಮೆಣಸು, ಸಾಸಿವೆ, ಜೀರಿಗೆ, ಇದಿಷ್ಟು ಫ್ರೈ ಮಾಡಿನೇ ಹಾಕಿದ್ದೀನಿ ನಾನು. ತುಂಬ ಏನು ಎಣ್ಣೆಯಲ್ಲಿ ಫ್ರೈ ಮಾಡೋ ಅಗತ್ಯ ಇಲ್ಲ. ಹಸಿನಾದರೆ ತುಂಬ ಹೊತ್ತು ಅದನ್ನು ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗಬೇಕಲ್ಲ ಫ್ರೆಂಡ್ಸ್. ನಾನು ಅದಕ್ಕೆ ಎಲ್ಲ ಫ್ರೈ ಮಾಡಿಕೊಂಡು ಈ ಥರ ಚಟ್ನಿ ಮಾಡಿಕೊಂಡು ಈಗ ಚೆನ್ನಾಗಿ ಎಣ್ಣೆ ಜೊತೆಗೆ ಫ್ರೈ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ.
ನೋಡಿದರೆ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನ ಉದುರಾಗಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಆಯಿತು, ಇದು ಪೇಸ್ಟ್ ಆಯಿತು. ತುಪ್ಪ ಒಂದು ಚಮಚ ಹಾಕಿರ್ತೀನಿ, ಚೆನ್ನಾಗಿರುತ್ತೆ. ಆಮೇಲೆ ಈ ಅನ್ನ ನಾನು ಮಾಡುವಾಗಲೇ ಅರಿಶಿನ ಪುಡಿ, ಒಂದು ಚಿಟಿಕೆ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕಿ ಅನ್ನ ಮಾಡಿರ್ತೀನಿ. ಇವಾಗ ಆಮೇಲೆ ಒಗ್ಗರಣೆಗೆ ಅರಿಶಿನ ಪುಡಿ ಹಾಕೋದು ಬೇಡ, ಎಣ್ಣೆ ಜೊತೆ ಅಕ್ಕಿ ಜೊತೆನೇ ಹಾಕಿದ್ದೀನಿ. ಹಾಗಾದರೆ ಎಲ್ಲೋ ಕಲರ್ ಬಂದಿದೆ, ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಉದುರಾಗಿ ಬಂದಿದೆ. ಇವಾಗ ಬಾಣಲಿ ಹಾಗೆ ಸಣ್ಣ ಉರಿ ಇಟ್ಕೊಳ್ಳಿ, ಯಾಕಂದರೆ ಅನ್ನ ತಣ್ಣಗಾಗಿದೆ ಆಲ್ರೆಡಿ. ಇನ್ನಿಲ್ಲ, ಉಪ್ಪು ಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಒಂದೇ ಚೂರು ಬೆಲ್ಲ ಹಾಕಿದ್ದೀನಿ, ಸಕ್ಕರೆನೂ ಹಾಕ್ಬೋದು. ರೆಡಿ ಆಯಿತು ನೋಡಿ. ನಿಮಗೆ ಮದುವೆ ಮನೆಯಲ್ಲಿ ತಿಂದ ನೆನಪು ಬರುತ್ತೆ. ನೀವು ಮಾಡಿ ನೋಡಿ, ತಿಂದು ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಇನ್ನೊಮ್ಮೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಮತ್ತೆ ನೋಡ್ತೀನಿ. ಅಲ್ಲಿ ತನಕ ನಮ್ಮನ್ನು ಕಾಯ್ತಾ ಇರಿ. ಮತ್ತೆ ಸಿಗೋಣ. ಬಾಯ್.